ಬೇಜವಾಬ್ದಾರಿಯಿಂದಾಗಿ ಕ್ರೇನ್ ಒಂದು ಸುಟ್ಟು ಭಸ್ಮವಾಗಿದ್ದು ಇದರಿಂದ ವಿದ್ಯುತ್ ತೊಂದರೆಯಾಗಿದೆ. ಅಲ್ಲದೆ ವಾಹನಗಳನ್ನ ಅಡ್ಡದಿಡ್ಡಿ ಓಡಿಸುತ್ತಿದ್ದು ಇವರನ್ನ ಹೇಳುವವರು ಕೇಳುವವರು ಯಾರು ಇಲ್ಲವೇ ಎಂದು ವಿಶ್ವಕರ್ಮ ಸೇವಾ ಸಮಿತಿ ಅಧ್ಯಕ್ಷ ಆರ್ ಲೋಕೇಶ್ ಕಿಡಿಕಾರಿದ್ರು. ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಇವರು, ತಾಲೂಕಿನಲ್ಲಿ ಹೆದ್ದಾರಿ ಪ್ರಾಧಿಕಾರ ವತಿಯಿಂದ ರಸ್ತೆ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು, ರಸ್ತೆ ಮಾಡುವ ನೆಪದಲ್ಲಿ ರಸ್ತೆಗಳನ್ನು ಕಿತ್ತು ಹಾಕಿದ್ದು ಮಣ್ಣು ಸುರಿದಿರುತ್ತಾರೆ. ಮಡಿಕೇರಿಗೆ ಸಂಚರಿಸುವ ವಾಹನಗಳ ಸಂಚಾರ ದಟ್ಟವಾಗಿದ್ದು, ಇದರಿಂದ ಧೂಳು ನಿರಂತರವಾಗಿ ಏಳುತ್ತಿದ್ದು ನೀರು ಹಾಕುತ್ತಿಲ್ಲ. ಇದರಿಂದ ವಾಹನ ಚಾಲಕರಿಗೆ ತೊಂದರೆಯಾಗುತ್ತಿದೆ. ಗುತ್ತಿಗೆದಾರರ ವಾಹನಗಳು ಮನಸ್ಸು ಇಚ್ಛೆ ಸಂಚರಿಸುತ್ತಿದ್ದು, ಅಡ್ಡದಿಡ್ಡಿಯಾಗಿ ಯಾವುದೇ ಸಂಚಾರ ನಿಯಮವನ್ನ ಪಾಲಿಸದೆ ವಾಹನಗಳನ್ನ ಚಲಾಯಿಸುತ್ತಿದ್ದು, ಪ್ರವಾಸಿ ವಾಹನಗಳ ಚಾಲಕರು ಈ ವಾಹನಗಳನ್ನ ಕಂಡು ಎದುರಿಸುತ್ತಿದ್ದಾರೆ. ಕ್ರೇನ್ ಚಾಲಕನ ಬೇಜವಾಬ್ದಾರಿಯಿಂದಾಗಿ ಆತನ ಜೀವವೇ ಹೋಗುವ ಪರಿಸ್ಥಿತಿ ಇತ್ತು. ಆತ ಬಚಾವಾಗಿದ್ದು ತೀವ್ರ ಸುಟ್ಟ ಗಾಯಗಳಿಂದ ಬಳಲುತ್ತಿದ್ದು, ವಿದ್ಯುತ್ ಕಂಬಗಳು ವಾಹನಗಳ ಯದ್ವಾ ತದ್ವಾ ಚಾಲನೆಯಿಂದಾಗಿ ಮುರಿದು ಬೀಳುತ್ತಿದ್ದು ಗ್ರಾಮಾಂತರ ವಿದ್ಯುತ್ ಸರಬರಾಜಿಗೆ ತೊಂದರೆಯಾಗಿದೆ. ಇದೆಲ್ಲವೂ ಗುತ್ತಿಗೆದಾರರ ನಿರ್ಲಕ್ಷ್ಯ ಹಾಗೂ ರಸ್ತೆ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಯಾವುದೇ ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿಲ್ಲ ಮೂಲ ಕಾರಣವಾಗಿದೆ. ಎಲ್ಲವನ್ನ ಕಂಡು ಕಾಣದಂತಿರುವ ಅಧಿಕಾರಿಗಳು ಜಾಣ ಕುರುಡತನ ಪ್ರದರ್ಶಿಸುತ್ತಿದ್ದಾರೆ. ಗುತ್ತಿಗೆದಾರರು ಮನಸ್ಸು ಇಚ್ಛೆ ಕೆಲಸ ನಿರ್ವಹಿಸುತ್ತಿದ್ದು ಇದನ್ನ ಕೇಳುವವರು ಯಾರೂ ಇಲ್ಲ. ಆದ್ರಿಂದ ಈಗಲಾದರೂ ಮೇಲಾಧಿಕಾರಿಗಳು ಎಚ್ಚೆತ್ತು ಈ ಗುತ್ತಿಗೆದಾರರ ಕೆಲಸದ ಮೇಲೆ ನಿಗಾ ಇಡಬೇಕು ಎಂದು ಇವರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾಗಣ್ಣಾಚಾರಿ, ಜಯರಾಜ್, ರಾಜು, ಮಲ್ಲೇಶ್, ನಾಗರಾಜ್, ಗಣೇಶ್, ಶಿವನಾಯಕ್, ಮರಿಯಪ್ಪ, ಆನಂದ್, ಶಿವ, ಸೋಮಣ್ಣ, ಚಂದ್ರು ಮುಂತಾದವರು ಉಪಸ್ಥಿತರಿದ್ದರು.